ಶರಣ್ರಿ ನಾನು ನಿಮ್ಮ ಪ್ರೀತಿ ಅನ್ನಂದು ನಂದಿದು ಫಸ್ಟ್ ವ್ಲಾಗ್. ಬಟ್ ನಾ ಯೂಟ್ಯೂಬ್ ಚಾನಲ್ ತೆಗ್ದು 1 ತಿಂಗಳು ಆಗಕ್ಕೆ ಬತ್ತು. ನಂಗೆ ಆಲ್ರೆಡಿ 1K ಸಬ್ಸ್ಕ್ರೈಬರ್ಸ್ ಅದಾರ. ಅದು 1K ಸಬ್ಸ್ಕ್ರೈಬರ್ಸ್ ಹೆಂಗಾದ್ರೆ ಅಂದ್ರೆ ಅದು ನನ್ನ ಅಕೌಂಟಾಗ ಒಂದು ವಿಡಿಯೋ ಐತಿ, ಅರ್ಶಿನ ಕೃಷಿದು. ನಮ್ಮ ಹೊಲ್ದಾಗ ನಾವು ಅರ್ಶಿನದ ಪೂಜೆ ಮಾಡಕ್ಕೆ ಹೋಗಿದ್ದು. ಅವಾಗ ಅದು ಎಲ್ಲ ಏನೇನು ಪೂಜೆ ಮಾಡ್ತೇವಲ್ಲ ಅದು ಅಂದರೆ ಇವ್ರ ಹಚ್ಬೇಕಂತದ ಅವ್ರ ಹೆಸರು ಅಂತ ಬರ್ತೈತದ. ಇವ್ರದ್ದು ನಮ್ಮ ಮಮ್ಮಿ ಹೆಸರಲ್ಲೇ ಬಂದಿತ್ತದ. ಅದು ನಮ್ಮ ಮಮ್ಮಿ ಪೂಜೆ ಮಾಡಿದ್ದ ಎಲ್ಲ ವಿಡಿಯೋ ಹಾಕಿದ್ದೆ ನಾವು ಹೊಲ್ದಾಗಿಂದ. ಅದು ವಿಡಿಯೋ ಭಾಳ ಚಲೋ ರೆಸ್ಪಾನ್ಸ್ ಬಂದೈತಿ. ನಾ ಇನ್ಸ್ಟಾದಾಗೂ ಹಾಕೀನಿ. ಇನ್ಸ್ಟಾದಾಗ ಅನ್ಸ್ಕ್ರಿಪ್ಟೆಡ್ ನಂದು ಅಂತ ನನ್ನ ಅಕೌಂಟ್ ಐತಿ, ಅಲ್ಲಿ ಹಾಕೀನಿ. ಇನ್ಸ್ಟಾಗ್ರಾಮ್ದಾಗ ಅಲ್ಲಿಯೂ 125K ಓಡೈತದ ವಿಡಿಯೋ. ಮತ್ತು ಯೂಟ್ಯೂಬ್ದಾಗೂ ಚಲೋ ರೆಸ್ಪಾನ್ಸ್ ಬಂದೈತಿ. 11 lakh ಓಡೈತಿ ವಿಡಿಯೋ. ಅದರಿಂದ ನಂಗೆ ಭಾಳ ಜನ ಫಾಲೋವರ್ಸ್ ಆದ್ರೆ. ಹಂಗೆ ನಾ ಕಂಟೆಂಟ್ ಕ್ರಿಯೇಷನ್ ಚಲೋ ಮಾಡ್ಬೇಕಂತ ಭಾಳ ದಿವಸ ಅನ್ಕೊಂಡೀನಿ. ಬಟ್ ಅದು ಇವತ್ತು ನಾಳೆ ಮುಂದಿನ ವರ್ಷ ಎಕ್ಸಾಮ್ ಆದಮೇಲೆ ಹಿಂಗೆ ಅಂತ ಮುಂದಟ್ಟಿತ್ತು. ಏನಾಗ್ತೈತೆ ಆಗಲಿ ಅಂತೇಳಿ ಇದು ವರ್ಷ ಅಕೌಂಟ್ ಬಿಟ್ಟೀನಿ. ತೆಗೆದು 1 ತಿಂಗಳಾಯ್ತು. ಅದು ವಿಡಿಯೋ ಎಡಿಟ್ ಮಾಡೋದು ಅದು ಇದು ಪೋಸ್ಟ್ ಹಾಕತ್ತೀನಿ. ಈಗ 1 ತಿಂಗಳಾಯ್ತು. ಯೂಟ್ಯೂಬ್ದಾಗ 1K ಸಬ್ಸ್ಕ್ರೈಬ್ಸ್ ಇದ್ದಾರೆ. ಇನ್ಸ್ಟಾದಾಗ ಈಗ ಹಂಗೆ ಗ್ರೋ ಆಗತ್ತೀನಿ. 800 ಸಮಥಿಂಗ್ ಏನೋ ಅದ. ಅದಕ್ಕೆ ಇದು ಯೂಟ್ಯೂಬ್ದಾಗ ಚಲೋ ರೆಸ್ಪಾನ್ಸ್ ಬಂದಿದ್ದು ನಂಗೆ. ಎಲ್ಲ ಜನ ಭಾಳ ಸಪೋರ್ಟ್ ಮಾಡಿದ್ದಾರೆ, ವಿಡಿಯೋಸ್ ಲೈಕ್ ಮಾಡಿದ್ದಾರೆ, ಕಮೆಂಟ್ ಭಾಳ ಜನ ಮಾಡಿದ್ದಾರೆ. ಚಲೋ ವಿಡಿಯೋ ಮಾಡ್ತೀರಿ, ನಿಮ್ಮ ಹೊಲ್ದಾಗಿನ ವಿಡಿಯೋ ಚಲೋ ಭಾಳ ಆಗೈತಿ, ಅದಕ್ಕೆ ಭಾಳ ಕಮೆಂಟ್ಸ್ ಬಂದಾವ. ಹಂಗೆ ನಾನು ಇದು ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ. ನಾ ಹಂಗೆ ನಮ್ಮ ಮನೆ ಮುಂದೆ ಗಾರ್ಡನ್ ಅದಾವ, ಭಾಳ ಗಿಡ ಹಚ್ಚಿದೆ ನಾವು. ಅದ್ರದ್ದು ಹಂಗೆ ಲಾಗ್ ಮಾಡ್ಬೇಕಂತ ಇವತ್ತು ವಿಡಿಯೋ ಮಾಡಾಕಿದ್ದೀನಿ. ಈ ಕಾಲೇಜ್ದಾಗ ಬಂದೀನಿ. ನಾ BMS ಫೈನಲ್ ಇಯರ್ ಅದೀನಿ. ಈಗ ಸ್ವಲ್ಪ ಚಾದು ಕುಡ್ದು ನಿಮ್ಗೆ ನಮ್ಮ ಗಾರ್ಡನ್ ತೋರಿಸ್ತೀನಿ. ಬರ್ರಿ ನಮ್ಮ ಗಾರ್ಡನ್ ತೋರಿಸ್ತೀನಿ. ಹಂಗೆ ನನ್ನ ಸ್ವಲ್ಪ ಕೆಲಸನೂ ಐತಿ, ನಿಮ್ಮ ಗಾರ್ಡನು ತೋರಿಸ್ತೀನಿ. ಇದು ನೋಡ್ರಿ ನಮ್ದೆಲ್ಲ ಗಾರ್ಡನ್. ಇದು ನಮ್ಮ ಮನೆ. ಇಲ್ಲೆಲ್ಲ ಗಿಡಗಳು ಹಚ್ಚಿದ್ದೀವಿ. ಗಾಳನ್ ಭಾಳ ಬಿಟ್ಟೈತಿ. ಇಲ್ಲೆಲ್ಲ ಗಿಡ ಹಚ್ಚಿವಿ, ಒಳಗೂ ಗಿಡ ಭಾಳ ಅದಾವು. ಹಂಗೆ ಗಿಡನೂ ತೋರಿಸ್ತೀನಿ, ಗಿಡಕ್ಕೆಲ್ಲ ಸ್ವಲ್ಪ ನೀರು ಬಿಡೋಣಂತ. ನಮ್ಮ ಎಲ್ಲ ಹೊಲಗಳ ಬಾವಿ ಎಲ್ಲ ಅದಾವ್ರಿ ಇಲ್ಲಿ. ಅಲ್ಲೇ ಡೈರೆಕ್ಟ್ ನೀರು ಬರ್ತಾವೆ ಇಲ್ಲಿಂದ. ನಾವೆಲ್ಲ ಗಿಡಕ್ಕೆ ಬಿಡ್ತೇವೆ ನೀರು. ಇದು ಚಿಕ್ಕುಕಾಯಿ ಗಿಡ ಐತ್ರಿ. ಇದು ಎಕ್ಕಿ ಗಿಡ ಅಂತ ನಾವು. ಇದು ದಾಸವಾಳ ಹೂವಿನ ಗಿಡ. ಆಲ್ಮೋಸ್ಟ್ ನಮ್ಮ ಗಾರ್ಡನ್ದಾಗ 100 ಸಮೀಪ ಗಿಡ ಅದಾವ ನೋಡ್ರಿ. ನಾವು ಮನೆ ಕಟ್ಟಿ 5 ವರ್ಷ ಆಯಿತು. ಅವಾಗಿಂದ ಹಚ್ಕೋತ ಬರತ್ತೀವಿ. ಈಗ ಒಟ್ಟು ಸಮೀಪ ಒಂದು 100 ಸಮೀಪ ಗಿಡ ಅದಾವು. ಅದ್ರದ್ದೆಲ್ಲ ಭಾಳ ತಲೆ ಕೆಡ್ಸ್ಕೊರಂದ್ರೆ ನಮ್ಮ ಮಮ್ಮಿನ ತಲೆ ಕೆಡ್ಸ್ಕೊತಾಳ್ರಿ 80% ಗಾರ್ಡನ್ದೆಲ್ಲ. ಆ ಗಿಡ ಹಚ್ಚುನು, ಇದು ಗಿಡ ಹಚ್ಚುನು, ಗಿಡಕ್ಕೆ ನೀರು ಬಿಡ್ರಿ, ಗಿಡ ಕಸ ಕೀಳ್ರಿ, ಎಲ್ಲ ಹಸನ್ ಮಾಡಿರಿ. ನಮ್ಮ ಮಮ್ಮಿ ಬೆಳೆಸಿದ ಆಲ್ಮೋಸ್ಟ್ 80% ಎಲ್ಲ. ನಮ್ಮ ಅಣ್ಣ ನಮ್ಮ ಪಪ್ಪ ಒಂದು 20% ಅದ್ರಾಗ. ಗಿಡಕ್ಕೆ ನೀರು ಬಿಡೋದು ಯಾವಾಗರೇ ನಮ್ಮ ಮಮ್ಮಿ ಜೋಡಿ ಅಷ್ಟು ಕೇಳ್ದಾಗ ಕಸ ಕೀಳೋದು ಅಷ್ಟು ಮಾಡ್ತಿರ್ತೀವಿ. ಆದರೂ 80% ಕ್ರೆಡಿಟ್ಸ್ ನಮ್ಮ ಮಮ್ಮಿಗೆ ಹೋಗ್ತೈತಿ. ನೀರು ಚಾಲೋ ಇರ್ತೈತೆ ಅಂತ ಕಾಯಂ ನೀರು ಬಿಟ್ಕೋತಿರ್ತೀವಿ ಅಂತ ಎಲ್ಲ ಗಿಡ ಚಂದ ಅದಾವೆ, ಯಾವ ಒಣಗಿಲ್ಲ ಅಷ್ಟೊಂದು. ಈಗ ಒಂದು ಸ್ವಲ್ಪ ಬಿಸಿಲಿಗೆ ಒಂದು 2-3 ಗಿಡ ಒಣಗಿದಾವು, ಭಾಳ ಏನು ಒಣಗಿಲ್ಲ. ನಾವಿರೋದು ಪೂರ ನಮ್ಮ ಮನೆ ಪೂರ ಹೊಲ್ದಾಗ ಐತಿ. ಅದಕ್ಕೆ ಮಸ್ತ್ ಗಾಳಿ, ಫುಲ್ ಜೋರು ಐತೆ ಗಾಳಿ ಇವತ್ತು. ಬರೀ ನಮ್ಮ ಗಾರ್ಡನ್ದಾಗ ಯಾವ ಗಿಡ ಅದಾವ ಅಂತೆಲ್ಲ ತೋರಿಸ್ತೀನಿ ನಂಗೆ. ಇವೆಲ್ಲ ಆಲ್ಮೋಸ್ಟ್ ಅರ್ಧ ಎಲ್ಲ ಇದು ಮಲ್ಲಿಗೆ ಹೂವಿನ ಗಿಡ ಐತ್ರಿದ. ಎಲ್ಲ ಆಲ್ಮೋಸ್ಟ್ ಚೆಂಡು ಹೂವಿನ ಗಿಡ, ಆಲ್ಮೋಸ್ಟ್ ಎಲ್ಲ ಅರ್ಧ ಶೋಕಿ ಗಿಡ ಅಂತೆಲ್ಲ ಅವ ಅದಾವೆಲ್ಲ. ಸ್ವಲ್ಪ ಹೂವಿನ ಗಿಡ ಅದು ಭಾಳ ಅದಾವ್ರಿ.
ಹಿಂಗೆ ಯಾವಾಗ ಹಿಂಗೆ ಕಟ್ ಮಾಡಿಸಿರ್ತೇವೆ ಗಿಡ ಅದು ಚಂದ ಕಾಣ್ಲಂತ. ಇವೆರಡು ಸಂಪಿಗೆ ಹೂವಿನ ಗಿಡ ನೋಡಿರ್ಬೇಕು ನೀವು. ಸಂಪಿಗೆ ಹೂವು ಆಗಿರ್ತಾವೆ ಈಗ ಸೀಸನ್ದಾಗ. ಈಗ ಒಂದು ಎರಡು ತಿಂಗಳ ಹಿಂದೆ ಭಾಳ ಆಗತ್ತಿದ್ದು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯಾವ. ಇವು ಭಾಳ ದಿವಸ ಆತ ಹಚ್ಚಿದ ಗಿಡ ಫುಲ್ ದೊಡ್ಡದಾಗಿತ್ತು. ಹಿಂಗೆ ಬೆಂಡ್ ಮಾಡಿಸಿವ್ರು ಅದನ್ನು, ಚಂದ ಕಾಣ್ತೈತಂತ. ಮನೆಗೆ ಒಂದು ಸ್ವಲ್ಪ ಲುಕ್ ಕೊಡ್ತೈತಿ. ಇದು ಗೋವಾ ಮಾವಿನಕಾಯಿ ಗಿಡ, ಫುಲ್ ಗೋವಾ ಮಾವಿನಕಾಯಿ ಆಗಿತ್ತು. ಅದು ಭಾಳ ಅಂದ್ರೆ ಭಾಳ ಕಾಯಿ ಆಗಿತ್ತು. ಎಲ್ಲ ಹರಿದು ಈಗ ಮಾವಿನಕಾಯಿ ಸೀಸನ್ ಇದ್ದಾಗ ಎಲ್ಲ ಹರಿದು ತಿಂದೀವಿ. ಸ್ವಲ್ಪ ಉಪ್ಪಿನಕಾಯಿನೂ ಹಾಕ್ಯಾಳ ನಮ್ಮ ಮಮ್ಮಿ. ಭಾಳ ಅಂದ್ರೆ ಭಾಳ ಕಾಯಿ ಆಗಿತ್ತು. ಅದು 3 ವರ್ಷ ಆಗ್ತದ ಗಿಡ ಹಚ್ಚಿ. ಇದು ಗಿಡ ಇದು ಹಂಗೆ ಇಲ್ಲೊಂದೈತಿ ಮಾವಿನಕಾಯಿ ಗಿಡ, ಅದು ಭಾಳ ಕಾಯಿ ಆಗಿತ್ತು. ಅದು ಎಲ್ಲ ಡಬ್ಬ್ಯಾಗ ಹಾಕೆಲ್ಲ ಹಣ್ಣು ಹಾಕಿದ್ರು ಅವನು. ಎಲ್ಲ ಒಂದು ಸ್ವಲ್ಪ ಅರ್ಧ ಹಣ್ಣು ಆಗ್ಯಾವ, ಇನ್ನೊಂದು ಸ್ವಲ್ಪ ಅದಾವ. ಇನ್ನೊಂದು ಗಿಡ ಇತ್ತರಲ್ಲಿ, ಅಲ್ಲಿ ಕಾಣೋದೈತ್ರಲ್ಲ, ಅಲ್ಲಿ ಗಿಡ ಇತ್ತು. ಒಂದ್ಸತೆ ಫುಲ್ ಮಳೆ ಜೋರು ಗಾಳಿ ಮಳೆ ಫುಲ್ ಜೋರು ಬಂದಾಗ ಅರ್ಧ ಗಿಡನ ಮುರ್ಕೊಂಬಿತ್ತಿರದ. ಭಾಳ ಅಂದ್ರೆ ಭಾಳ ಕಾಯಿ ಆಗಿದ್ದು. ಆದರೂ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಕಾಯಿ ಆಗಿದ್ದು. ಎಲ್ಲ ಹರಿದಿಟ್ಕೊಂಡು ಗಿಡ ಎಲ್ಲ ತೆಗೆದ್ವಿ. ಆದರೆ ಮತ್ತೊಂದು ಸ್ವಲ್ಪ ಈಗ ಚಿಗ್ಯಾತಿರೋದು ತೋರಿಸ್ದಂಗಪ್ರಿ. ಶಿಕರ್ನಿಕಾಯಿ ಅಂತಾರಲ್ಲ ಅದು ಕಾಯಿ ಫುಲ್ ಈಗ ಒಂದು ಸ್ವಲ್ಪ ಚಿಗ್ಯಾತಿರೋದು ತೋರಿಸ್ತೀನಿ. ಬಿಟ್ಟೈತಿ. ಇಲ್ಲೆಲ್ಲ ಯಾವಾಗ ಒಂದು ಸ್ವಲ್ಪ ಕಾಯಿಪಲ್ಲೆ ಹಚ್ಚಿರ್ತೇವೆ ನಾವು. ಹಿಂಗೆ ಮೆಣಸಿನ್ಕಾಯಿ ಹಚ್ಚ ನೋಡ್ರಿ ಆಗಿದ್ದವು. ಬದ್ನಿಕಾಯಿ, ಹಿಂಗೆ ಕೊತ್ತಂಬರಿ, ಮೆಂತೆ ಪಲ್ಯ, ಸಬ್ಬಸ್ಗೆ ಪಲ್ಯ ಎಲ್ಲ ಹಚ್ಚಿರ್ತೀವಿ ರೀ ಯಾವಾಗ್ರಿ. ಈಗ ಲಾಸ್ಟ್ ಟೈಮ್ ಹಚ್ಚಿದ್ದು ಈಗ ಒಂದು ತಿಂಗಳಿಂದ ಚಲೋ ಬಂದಿತ್ತೆಲ್ಲ ಆಲ್ಮೋಸ್ಟ್. ಒಂದು ಸ್ವಲ್ಪ ಸಬ್ಬಸ್ಗೆ ಪಲ್ಯಗೆ ಅಷ್ಟೇ ಮಜ್ಜಿಗೆ ರೋಗ ಅಂತಾರೆ, ಅದು ಹತ್ತಿತ್ತು. ಅದಕ್ಕೆ ಎಲ್ಲ ತೆಗ್ದು. ಮತ್ತು ಬದ್ನಿಕಾಯಿ ಒಂದು ಮಸ್ತ್ ಬರ್ತಾವೆ ಇಲ್ಲಿ ಈ ಮಣ್ಣಿಗೆ, ಒಂದು ಚಲೋ ಬರ್ತಾವೆ. ಅದ್ರ ಪಾಡಿಗೆ ನೀರು ಹಾಯ್ತಿ. ಇವತ್ತು ನಮ್ಮ ಮಮ್ಮಿ ಕೆಲಸದವ್ರಿಗೆ ಹೇಳಿ ಎಲ್ಲ ವಾಗತಿ ಮಾಡಿಸಿದಾಡ್ರನ್ನ. ನೀರು ನಿಲ್ಲಂಗೆ ಒಡ್ಡ ಕಟ್ಟ್ಯಾರಿಲ್ಲ. ಇಲ್ಲಿ ಒಂದು ಸ್ವಲ್ಪ ಗಿಡ ನೋಡ್ರಿಲ್ಲ. ಇವು ಈಗ ಒಂದು ಸ್ವಲ್ಪ ಬಿಸಿಲಿಗೆ ಯಾಕೋ ಒಣಗಿದಾವೆ, ಭಾಳ ಕಟ್ ಮಾಡಿಸ್ಬೇಕಾಗೈತಿ. ಇವು ಎಲ್ಲ ಕಟ್ ಮಾಡಿಸಿ ಇವೆಲ್ಲ ಮೊನ್ನೆ ಈಗ ಒಂದು ವಾರದ ತೊಗೊಂಬಂದು ಹಚ್ಚಿದಾರೆ ಗಿಡ. ಇವನ್ನೆಲ್ಲ ಇಲ್ಲಿ ಚಿಕ್ಕು ಗಿಡನೂ ಐತೆ ನೋಡಿ. ಈಗ ಒಂದು ಸ್ವಲ್ಪ ಸಣ್ಣ ಕಾಯಿ ಆಗಿದಾವೆ ಚಿಕ್ಕು ಗಿಡ. ಇದು ಯಾವ ಗಿಡ ಆಯ್ತಂತಂದ್ರೆ ನಾವು BMS ಅವ್ರು ಇದಕ್ಕೆ ಆಮಲಕ್ಕಿ ಅಂತ ಅಂತೀವಿ. ರಿಚ್ ಇನ್ ವಿಟಾಮಿನ್ C. ನಾವು ಕನ್ನಡದಾಗ ಗುಡ್ನೆಲ್ಲಿಕಾಯಿ ಅಂತೀವಿ ಇದಕ್ಕೆ. ಆಗಿದಾವ್ರು ಅವು ಕಾಯಿ. ಇಲ್ಲ ಆಗಿದಾವೆ ನೋಡ್ರಿ. ಇಲ್ಲ ಆಗಿದಾವೆ. ಒಂದು ಸ್ವಲ್ಪ ನಮ್ಮ ಮಮ್ಮಿ ಹರಿದಿಟ್ಟಾರ್ರಿ ಅವನ್ನ. ಇಲ್ಲಿ ಗುಬ್ಬಿ ಅದು ಬಂದ್ರೆ ಅಕ್ಕಿ ಅದು ಹಾಕಿಟ್ಟೇನಿ ಸ್ವಲ್ಪ. ಸದ್ಯಕ್ಕೆ ನಾ ಬಂದಿದ್ದಂತೂ ಯಾವ ನೋಡಿಲ್ಲ. ಇಲ್ಲೂ ಹಾಕಿಟ್ಟೇನಿ ಅಕ್ಕಿ, ಒಂದು ಸ್ವಲ್ಪ ಕಾಳು ಹಾಕಿಟ್ಟೇನಿ. ಇದು ನೆಲ್ಲಿಕಾಯಿ ಇದೆ. ಇವು ಆಗಿದ್ದು ನಮ್ಮ ಮಮ್ಮಿ ಇತ್ತರದ್ದು ಅರ್ಧ ಉಪ್ಪಿನಕಾಯಿ ಹಾಕಿಟ್ಟಿದ್ದಾರೆ. ನಮ್ಮ ಮಮ್ಮಿ ಉಪ್ಪಿನಕಾಯಿ ಸ್ಪೆಷಲಿಸ್ಟ್ ಅದ. ಇದು ನಿಂಬೆ ಗಿಡ ಭಾಳ ಸುರಿದೈತ್ರಿ. ಫಸ್ಟ್ ಟೈಮ್ ಇದೆ ಆಗ್ತಿದ್ದು. ಮೊದಲು ಅಷ್ಟು ಒಂದೊಂದು 2 ಕಾಯಿ. ಈ ಸತಿ ಭಾಳ ಆಗೈತ್ರಿ ಕಾಯಿ. ಇನ್ನು ದೊಡ್ಡ ಆಗ್ಬೇಕವ. ಇವೆಲ್ಲ ಬೋಗನ್ವಿಲ್ಲ. ಮನೆ ಸ್ವಲ್ಪ ಚಂದ ಕಾಣ್ಲಂತ. ಇದು ಪಿಂಕ್ ಕಲರ, ಇದು ವೈಟ್ ಐತ್ರಿ, ಇದು ಲೈಟ್ ಪಿಂಕ್ ಐತಿ. ಆರೆಂಜ್ ಒಂದು ಹಚ್ಚಿದ್ದು ಅಲ್ಲಿ. ಅಲ್ಲಿ ಆರೆಂಜ್ ಹಚ್ಚಿವಿ, ಅದು ಹೂ ಆಗಿಲ್ಲ ಸ್ವಲ್ಪ. ಇದು ಚಿಕ್ಕ ಗಿಡ ಐತ್ರಿ. ಇದು ಶೋಕೆ ಗಿಡನ ನಡು ಹಚ್ಚಿ ಚಂದ ಕಾಣಂತ ನೋಡ್ರಿ ಹೆಂಗೆ ಕಾಣ್ತೈತೆ ನಮ್ಮ ಮನೆ. ಅದು ಬಾಜುದು ನಮ್ಮ ಕಾಕಾಗಳ್ದ ಮನೆ. ಆಚೆ ಕಡೆ ನಾವು ಮೊದಲೆಲ್ಲರೂ ಕೂಡಿದ್ದು ದೊಡ್ಡ ಮನೆ ಐತಿ. ನಮ್ಮ ದೊಡ್ಡಪ್ಪಗಳು ಇರ್ತಾರಲ್ಲಿ.
ದಾಸವಾಳ ಹೂ ಮೊನ್ನೆ ತಂದು ಹಚ್ಚಿದಾರೆ ನಮ್ಮ ಮಮ್ಮಿ ಇವನ್ನೆಲ್ಲ. ಮಳೆಗಾಲ ಇಲ್ಲ ಇದು ಚಲೋ ಬೆಳಿತಾವಂತೆ ತಂದು ಹಚ್ಚೇವಿ. ನಾನು ಯಾವಾಗರೇ ಅಷ್ಟೇ ನೀರು ಬಿಡೋದು ಮಾಡ್ತಿರ್ತೀವಿ. ಜಾಸ್ತಿ ಮಾಡೋದು ನಮ್ಮ ಮಮ್ಮಿ ಮತ್ತು ಇನ್ನೊಬ್ರು ನಮ್ಮ ಮನ್ಯಾಗ ಕಲಾವತಿ ಆಂಟಿ ಅಂತದಾರ, ಅವರೆಲ್ಲ ಮಾಡ್ತಾರೆ. ನಾವು ಕಾಲೇಜಿಂದ ಬರೋಡಿ ಬೇಸರ ಬಂದಿರ್ತೈತೆ ನಮಗೆ. ಬರೋದು ಮೊಬೈಲ್ ನೋಡೋದು ಬರೀ ಇದೇ ಮಾಡ್ತೀವಿ. ಅವ್ರು ಮಾಡ್ತೇವೆ ಯಾವಾಗರೇ ಕೆಲಸ. ಎಷ್ಟು ಮಾಡ್ರಿ ಮತ್ತು ಮಮ್ಮಿಗಳ ಕಣ್ಣಿಗೆ ಕೆಲಸನ ಕಾಣಂಗಿಲ್ಲ. ಏನು ಬೇಕಾದ ಮಾಡಿರಿ ಮತ್ತು ನಮ್ಮ ಮಮ್ಮಿಗಳು ಹೇಳ್ತಾರೆ ನೀವೇನೂ ಮಾಡೇ ಇಲ್ಲ. ಅದಕ್ಕೊಮ್ಮೊಂದು ಬ್ಯಾಡ ಬಿಡಿ ಏನೂ ಮಾಡೋದಂತ ಕೂತು ಬಿಟ್ಟಿರ್ತೀವಿ. ಆದರೂ ಮತ್ತೆ ಜೀವ ತಡೆಯೋಂಗಿಲ್ಲ, ಮತ್ತೆ ಹೋಗಿ ಏನಾರು ಕೈಯಾಗ ಕೆಲಸ ಮಾಡ್ತೀವಿ. ಆದರೂ ಅವ್ರಿಗೆ ಸಮಾಧಾನ ಇರೋಂಗಿಲ್ಲ, ಹಂಗೆ ಹೋಗೋದು. ಇನ್ನೊಂದು ನಾ ದರ್ಶನ್ ವಿಡಿಯೋದಾಗ ಭಾಳ ಜನ ಕಮೆಂಟ್ ಹಾಕಿರಿ ಯಾವ ಊರು ನಿಮ್ದು ಯಾವ ಊರು ಅಂತೇಳಿ. ನಮ್ಮ ಊರ ಘಟಪ್ರಭಾ ಮಲ್ಲಾಪುರ PG ಗೋಕಾಕ್ ಸೈಡ ಇರ್ತೇವೆ. ನಾವು ಇಲ್ಲೇ ಹೊಲ್ದಾಗಿರ್ತೀವಿ. ಇವು ಎಲ್ಲ ಮೊನ್ನೆ ಸಣ್ಣ ಸಣ್ಣ ಬಳ್ಳಿ ತಂದು ಹಚ್ಚಿದಾರೆ ನಮ್ಮ ಮಮ್ಮಿ. ಇದು ಹುಲ್ಲು ನಾವು ಮನೆ ಕಟ್ಟ ಮ್ಯಾಲೆನ ಗಾರ್ಡನ್ ಮಾಡತ್ತಿದ್ದು ಅವಾಗ ಹಚ್ಚಿದ್ವಿ. ಇದು ಮ್ಯಾಟ್ ಬರ್ತೈತಲ್ಲ ಹುಲ್ದು ಅದು ಹಚ್ಚಿವಿ. ಅದು ಸ್ವಲ್ಪ ಒಮ್ಮೊಮ್ಮೆ ಭಾಳ ಫುಲ್ ಚಂದ ಬೆಳಿತೈತಿ, ಒಮ್ಮೊಮ್ಮೆ ಫುಲ್ ಒಣಗ್ತೈತಿ. ನೀರು ಬಿಟ್ಟಿರ್ತೀವಿ ಆದರೂ ಒಂದು ಸ್ವಲ್ಪ ಬಿಸಿಲು ಭಾಳ ಐತಿಲ್ಲ ಈ ಸತಿ, ಅದಕ್ಕೆ ಭಾಳ ಒಣಗಿತ್ತು ಸ್ವಲ್ಪ. ಆದರೂ ಈಗೊಂದು ಸ್ವಲ್ಪ ಚಲೋ ಐತೆ ಹುಲ್ಲು. ಇನ್ನು ಗಿಡಕ್ಕೆ ನೀರು ಬಿಡೋದು ಭಾಳ ಐತ್ರಿ. ಇನ್ನು ಅಷ್ಟೆಲ್ಲ ಆಗೈತೆ ತೋರಿಸಿಲ್ಲ ಅವನ್ನೆಲ್ಲ ಗಿಡಕ್ಕೆ ನೀರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ.